ತನಿಖೆಯಾಗಬೇಕು ಅಂತ ಹೇಳಲಾಗ್ತಾ ಇದೆ. ಕಾಲ್ತುಳಿತ ಪ್ರಕರಣದಲ್ಲಿ ಅಂದರ್ ಆಗೋದು ಯಾರು? ಪ್ರಕರಣದಲ್ಲಿ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳ ಮಾನತ್ತು? ಕಾಲ್ತುಳಿತ ಪ್ರಕರಣದಲ್ಲಿ ಅಂದರಾಗೋದು ಯಾರು? ಪ್ರಕರಣದಲ್ಲಿ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳ ಮಾನತ್ತು? ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಮೇಲೆ ಬೀಳುತ್ತಾ ಎಫ್ಐಆರ್? ದುರಂತ ನಡೆದು 18 ಗಂಟೆ ಆದ್ರೂ ಕ್ರಮ ಕೈಗೊಳ್ಳದ ಸರ್ಕಾರ. ಇಲ್ಲಿಯವರೆಗೆ ದುರಂತದ ಬಗ್ಗೆ ನಿಖರ ಕಾರಣ ನೀಡದಂತಹ ಸರ್ಕಾರ. ಯಾರ ಮೇಲೆ ಕೇಸ್ ಹಾಕ್ತೀರಾ? ಎಷ್ಟು ಜನರ ಮೇಲೆ ಕೇಸ್ ಹಾಕ್ತೀರಾ? ಗುಂಪಲ್ ಗೋವಿಂದ ಆಗಿದ್ದದು ಯಾರ ಮೇಲೆ ಅಂತ ಕೇಸ್ ಹಾಕ್ತೀರಾ? ಇದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಆಗಿರುವಂತದ್ದು. ಹೇಗೆ ಆಯೋಜನೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಟ್ಕೊಳ್ಳದೆ ಬೆಳಗ್ಗೆ ಅಥವಾ ಮಧ್ಯಾಹ್ನದಲ್ಲಿ ಡಿಸೈಡ್ ಮಾಡ್ಕೊಂಡು ಮಾಡಿರುವಂತಹ ಕಾರ್ಯಕ್ರಮ ಇದು. ಏನ್ ಚಿನ್ನಸ್ವಾಮಿಗೆ ಹೋಗಿ ಅವ್ರೇನ್ ಪ್ರದರ್ಶನ ಮಾಡಬೇಕಾಗಿತ್ತೋ, ಕಪ್ಪು ಪ್ರದರ್ಶನನೋ ಅಥವಾ ಕೊಹ್ಲಿ ಮಾತನಾಡೋದೋ ಯಾವುದೋ ಒಂದು ನಡೀತಿತ್ತಲ್ವಾ? ಟಿಕೆಟೋ ಅಥವಾ ಯಾವುದೋ ಒಂದು ಪಾವತಿ ಚೀಟಿನೋ ಅದು ಯಾವ್ದಾದ್ರು ಕೊಟ್ಟು ಮಾಡ್ಬೋದಾಗಿತ್ತಲ್ಲ. ಕ್ರಿಕೆಟ್ ಸಂಸ್ಥೆ ಅದರ ಬಗ್ಗೆ ಯೋಚನೆ ಮಾಡಿತ್ತು. ಈಗ ವಿಧಾನಸೌಧದ ಮುಂದೆ ಬಂದು ಕರ್ಕೊಂಡು ಬಂದು ಸನ್ಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾರು? ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಸೊ ಈಗ ನೇರ ಹೊಣೆಯನ್ನ ಯಾರು ಹೊತ್ಕೊಳ್ಬೇಕು? ಕ್ರಿಕೆಟ್ ಸಂಸ್ಥೆ ಹೊತ್ಕೋಬೇಕಾ ಅಥವಾ ಜನಸಾಮಾನ್ಯರು ಹೊತ್ಕೋಬೇಕಾ? ಯಾರು ಹೊತ್ಕೋಬೇಕು? ಸರಿಯಾಗಿ ಆಯೋಜನೆ ಮಾಡಿದಂತಹ ಸರ್ಕಾರ ಹೊತ್ಕೋಬೇಕು ಈ ವಿಚಾರವಾಗಿ. ಅದು ಬಿಟ್ಟು ಯಾವುದೋ ಮನುಷ್ಯನ ಮೇಲೋ ಯಾವುದೋ ಸಂಸ್ಥೆಯ ಮೇಲೋ ಹಾಕಿದ್ರೆ ಹೇಗೆ? ದುರಂತ ನಡೆದು 18 ಗಂಟೆ ಆದ್ರೂ ಕೂಡ ಕ್ರಮ ಕೈಗೊಳ್ಳದಂತಹ ಸರ್ಕಾರ. ಒಂದಲ್ಲ ಎರಡಲ್ಲ ಸ್ವಾಮಿ, 11ಕ್ಕಿಂತ ಜಾಸ್ತಿ ಸಾವು ಸಂಭವಿಸಿದೆ. ಒಂದಿಷ್ಟು ಜನರ ಪರಿಸ್ಥಿತಿ ಗಂಭೀರವಾಗಿದೆ. ಉಸಿರು ಕಟ್ಟಿಸಿತ್ತು ಅವರಿಗೆಲ್ಲರಿಗೂ ಕೂಡ. ಸರಿಯಾಗಿ ಆಯೋಜನೆ ಮಾಡಿದ್ರೆ ಈ ತರ ಆಗ್ತಿತ್ತ? ಅಲ್ಲ, ನಿಮಗೆ ಕಪ್ಪು ಗೆದ್ದ ಮರ್ದಿನಾನೇ ಸನ್ಮಾನ ಮಾಡ್ಬೇಕಾಗಿತ್ತ? ಒಂದು ದಿನ ಗ್ಯಾಪ್ ತಗೊಂಡೋ 2 ದಿನ ಗ್ಯಾಪ್ ತಗೊಂಡೋ ಸನ್ಮಾನ ಕಾರ್ಯಕ್ರಮವನ್ನು ಮಾಡಬಹುದಿತ್ತಲ್ಲ. ಅಷ್ಟು ತರಾತುರಿ ಅವಶ್ಯಕತೆಗೆ ಏನಿತ್ತು? ಜನಸಾಮಾನ್ಯರ ಬಳಿ ಅಥವಾ ಅವರ ಜೀವದ ಮೇಲೆ ಆಟ ಆಡುವುದೇನಿತ್ತು? ನಿಮ್ಗೆ ಗೊತ್ತಿದೆ ಅಲ್ವಾ ಕ್ರೇಜ್ ಎಷ್ಟಿದೆ ಅಂತ? RCB ಕ್ರೇಜ್ ಎಷ್ಟಿದೆ ಅಂತ ಗೊತ್ತಿತ್ತಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ? ಸ್ಟೇಟ್ ಗವರ್ಮೆಂಟ್ ಕ್ರೇಜ್ ಗೊತ್ತಿದೆ ಅಲ್ಲ. ಕ್ರೇಜ್ ಗೊತ್ತಿದ್ರು ಅದು ಹೇಗೆ ನಿರ್ಲಕ್ಷ್ಯವನ್ನ ತೋರ್ತೀರಾ? ಅದಕ್ಕೆ ನೀವೇ ಉತ್ತರವನ್ನ ಕೊಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.